ಆರ್ನಹಳ್ಳಿ ಪಂಚಾಯತಿಯಲ್ಲಿ ಕುಮ್ನಿಕ್ಸ್ ಫ್ಯಾಕ್ಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕುಮ್ನಿಕ್ಸ್ ಫ್ಯಾಕ್ಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಮೇಡಮ್. ಏನಿಲ್ಲ, ಈಗ ವಿಜಯನಗರ ಜಿಲ್ಲೆ ಅಂತ ಆಯಿತು, ಬಟ್ ಜಿಲ್ಲೆ ಆದಮೇಲೆ ಫ್ಯಾಕ್ಟ್ರಿಗಳು ಕಾಮನ್ ಆಗಿ ಆಗಲೇಬೇಕಾಗುತ್ತೆ. ಯಾಕಂದರೆ ಜನರು ಬೇರೆ ಬೇರೆ ಕಡೆಯಿಂದ ನಮ್ಮ ಊರುಗಳಲ್ಲೆಲ್ಲ ದುಡಿಲಿಕ್ಕೆ ಬರ್ತಾ ಇದ್ದಾರಲ್ಲ, ಈಗ ಅವ್ರು ದುಡಿಯೋಕ್ಕೆ ಬಂದು ನಮ್ಮಲ್ಲಿ ಹಳ್ಳಿಗಳಲ್ಲಿರೋ ಮಕ್ಕಳು ಎಲ್ಲಿ ಹೋಗಬೇಕು, ಅದಕ್ಕೋಸ್ಕರ ಆಗಲೇಬೇಕು. ರೈತರೆಲ್ಲ ಈಗ ರೈತರ ಮಕ್ಕಳು ಇರ್ತಾರೆ, ಇಲ್ಲಿ ಜಮೀನು ಕೊಟ್ಟಿರ್ತಾರಲ್ಲ ಅವ್ರ ಮಕ್ಕಳಿಗೂ ಕೊಡಬೇಕು. ಎಜುಕೇಟೆಡ್ ಆಗಿರ್ತಾರೆ ರೈತರ ಮಕ್ಕಳಿಗೆ, ಅವ್ರಿಗೂ ಕೆಲಸ ಕೊಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ರೈತ ಇಲ್ಲಾಂದ್ರೆ ನಾವಿಲ್ಲ, ಅಂಥ ಮಕ್ಕಳಿಗೆ ನಾವು ಇಲ್ಲಿ ಕೆಲಸಗಳು ಕೊಡಬೇಕು. ಆಮೇಲೆ ಬಡವ್ರ ಮಕ್ಕಳು ಇರ್ತಾರೆ, ಇಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಡವ್ರ ಮಕ್ಕಳು ಇರ್ತಾರೆ. ಅಂಥ ಮಕ್ಕಳುಗಳಿಗೆ ಪಾಠಶಾಲೆದು ಇಲ್ಲಿ ಸ್ಕೂಲಿನ ವ್ಯವಸ್ಥೆ ಮಾಡಬೇಕು, ಶೌಚಾಲಯ ವ್ಯವಸ್ಥೆ ಮಾಡಬೇಕು. ಮಹಿಳೆಯರು ತುಂಬ ಊರುಗಳಿಂದ ಹಳ್ಳಿಗಳಿಂದ ಬರಬೇಕಂದ್ರೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಇವರು. ನಾನು ಯಾಕೆ ಈ ಫ್ಯಾಕ್ಟ್ರಿ ಇಲ್ಲಿ ಆಗಬೇಕು ಅಂತ ಕೇಳ್ತೇನೆ ಅಂದರೆ, ಮುಂಚೆ ನಮ್ಮ ಹೆಣ್ಣುಮಕ್ಕಳಿಗೆ ಸೌಲಭ್ಯ ಸಿಗಬೇಕು, ರೈತ ಮಹಿಳೆಯರಿಗೆ ಸಿಗಬೇಕು. ಇಲ್ಲಿ ಸೌಲಭ್ಯ ಏನಂದರೆ ಸ್ಕೂಲ್ ಬ್ಯಾಗ್ಗಳು ಕೊಡಬೇಕು, ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಡ್ಬೇಕು, ಶೌಚಾಲಯ ಎಲ್ಲ ರೆಡಿ ಮಾಡಿ ಪ್ರತಿಯೊಂದು ಮಕ್ಕಳಿಗೆ ಏನೇನು ಸೌಲಭ್ಯಗಳು ಇರ್ತಾವೆ ಅವೆಲ್ಲ ಸೌಲಭ್ಯ ಒದಗಿಸ್ಕೊಡ್ಬೇಕೆಂದು ಇಲ್ಲಿ ಫ್ಯಾಕ್ಟ್ರಿ ಆಗಬೇಕು. ಆಗೋದ್ರಿಂದ ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ಫ್ಯಾಕ್ಟ್ರಿಗಳು ಕೂಡ ಹೆಚ್ಚಾಗ್ತಾ ಇದ್ದರೆ ನಮ್ಮ ಹಳ್ಳಿಗಳಲ್ಲೆಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಎಲ್ಲರಿಗೂ ಇಲ್ಲಿ ಕೆಲಸಗಳು ಸಿಗುತ್ತೆ ಅಂತ ನಾವು ಸಂತೋಷ ಪಡ್ತೀವಿ. ಅದಕ್ಕಾಗಿ ಇವತ್ತು ನಾನು ವಿಜಯನಗರ ಜಿಲ್ಲೆಯಿಂದ ಮಾರಿಕಂಬ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳಾ ಶಕ್ತಿಯಿಂದ ಬಿ ಸರಳಾ ಕಾವ್ಯ ಅಂತ ಇವತ್ತು ಮಹಿಳೆಯರ ಬಗ್ಗೆ ನಾನು ಹೇಳಲಿಕ್ಕೆ ಬಂದಿದ್ದೀನಿ. ಹೆಚ್ಚಿನ ಮಟ್ಟಿಗೆ ಮಹಿಳೆಯರಿಗೆ ತಗೋಬೇಕಂತ ನಾನು ಖುಷಿ ಪಡ್ತೀನಿ. ಒಟ್ಟಾರೆಯಾಗಿ ಇಲ್ಲಿ ಕಾರ್ಖಾನೆ ಸ್ಥಾಪನೆ ಆಗ್ಬೇಕಂತೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸರ್ ತಮ್ಮ ಹೆಸರು? ಜಾಂಬವ ಸೇನೆಯ ವಿಜಯನಗರ ಜಿಲ್ಲಾಧ್ಯಕ್ಷರು DSS ಮಂಜುನಾಥ್ ಅಂತೇಳಿ ನನ್ನ ಹೆಸರು. ಈ ಕಮ್ಯುನಿಸ್ಟ್ ಕಂಪ್ನಿ ಆಗೋದ್ರಿಂದ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಒಂದು ಮಹಿಳೆಯರಿಗಾಗಲಿ ವಿದ್ಯಾರ್ಥಿಗಳಾಗಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬರೀ ಈ ಸ್ಥಳೀಯರಂದು ಮರಮ್ನಳ್ಳಿಯನ್ನು ಕಡೆಗಾಣಿಸ್ತಿದ್ದಾರೆ. ಹಾಗಾಗಿ ಮರಮ್ನಳ್ಳಿ ಕೂಡ ತಾವು ಒತ್ತು ಕೊಡಬೇಕಂತೇಳಿ ಈ ಮೂಲಕ ವಿಜಯನಗರ ರೈತ ಮಹಿಳಾ ಸಂಘದ ಅಧ್ಯಕ್ಷರು ಆಮೇಲೆ ಸುಡಗಾಡಪ್ಪ ಇವರೆಲ್ಲ ಸಮ್ಮುಖದಲ್ಲಿ ಈ ಗರುಡ ನ್ಯೂಸ್ಗೆ ನಾವೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಸರ್ ಗರುಡ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಸರ್ ತಮ್ಮ ಹೆಸರು? ಹೊನ್ನೂರು ಸ್ವಾಮಿ ಅಂತೇಳಿ, ರಾಜ್ಯ ಕಾರ್ಮಿಕ ಅಸಂಘಟಿತ ಯೂನಿಯನ್ ವಿಜಯನಗರ ಜಿಲ್ಲೆ ಅಧ್ಯಕ್ಷರು. ಇವತ್ತು ಏರ್ ಎಂಡಿಂಗ್ ಇರೋದ್ರಿಂದ ನಾವು ನಮ್ಮ ಒಂದು ಕಾರ್ಮಿಕರ ಕಡೆಯಿಂದ ಬಂದಿದ್ದೀವಿ. ನಿಜವಾಗ್ಲೂ ಇಲ್ಲೆಲ್ಲ ಸುತ್ತಮುತ್ತ ಕೂಲಿ ಕಾರ್ಮಿಕರು ಭಾಳ ಜನ ಇರೋದ್ರಿಂದ ಈ ಫ್ಯಾಕ್ಟ್ರಿ ನಮಗೆ ಅವಶ್ಯಕತೆ ಐತೆ. ಹಾಗಾಗಿ ಇವತ್ತಿನ ದಿನ ಭಾಳಷ್ಟು ಜನ ಈ ಫ್ಯಾಕ್ಟ್ರಿ ಇರ್ಬೇಕಂತ, ಯಾಕಂದರೆ ಸುತ್ತಮುತ್ತ ಇರೋಂಥ ಜನರಿಗೆ ಕಾರ್ಮಿಕರದ್ದು ಸ್ವಲ್ಪ ಪ್ರಾಬ್ಲಮ್ಮು ಇರೋದ್ರಿಂದ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗುತ್ತೆ ಅಂತಂದೇಳಿ ಕೂಡ ನಾವು ಇವತ್ತು ರಾಜ್ಯ ಕಾರ್ಮಿಕ ಅಸಂಘಟಿತ ಯೂನಿಯನ್ ಕಡೆಯಿಂದ ಹಾಗೂ ನಮ್ಮ ಸ್ನೇಹಿತರ ಕಡೆಯಿಂದ ಇವತ್ತಿನ ದಿನ ನಾವು ಒಂದು ಲೆಟರ್ ಪ್ಯಾಡ್ ಕೊಟ್ಟ ಮುಖಾಂತರ ಫ್ಯಾಕ್ಟ್ರಿ ಇರ್ಬೇಕಂತೇಳಿ ಮಾಡ್ತಾಯಿದ್ದೀವಿ. ಯಾಕಂದರೆ ಸುತ್ತಮುತ್ತ ಇರೋಂಥ ಜನರಿಗೆ ಒಂದು ಕೆಲಸ ಸಿಗುತ್ತೆ ಅಂತೇಳಿ ನಾವು ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತು ಈ ಲೆಟರ್ಗಳು ಕೊಡ್ತಾ ಇದ್ದೀವಿ. ಜೈ ಕರ್ನಾಟಕ. ಒಟ್ಟಾರೆಯಾಗಿ ಈ ಕುಮ್ನಿಕ್ಸ್ ಫ್ಯಾಕ್ಟ್ರಿಗೆ ಬೆಂಬಲಿಸಿಕೆ ತುಂಬ ಧನ್ಯವಾದಗಳು ತಮಗೆ.